ಬಂದ ನಂತರ ಮೋಡ ಮತ್ತು ವಾಲ್ಮೀಕಿ ಹಗರಣ ಬಹಿರಂಗ ಆದ ನಂತರ ಸಿದ್ದರಾಮಯ್ಯ ಹೇಳ್ತಿದ್ರೆ 21 ಇಲ್ಲ ಹಗರಣಗಳಾಗಿದ್ದಾವೆ ಬಿಜೆಪಿ ಸರ್ಕಾರದಲ್ಲಿ ಆ ಹಗರಣಗಳ ತನಿಖೆ ಮಾಡ್ತೀನಿ ಶೀಘ್ರದಲ್ಲಿ. ನಾವು ಒಂದು ಹೇಳ್ತೀನಿ, ಸಿದ್ದರಾಮಯ್ಯ ಅಟಿಟ್ಯೂಡ್. ಯಾಕಂದರೆ ಏನು ವಾಲ್ಮೀಕಿ ನಿಗಮ ಹಗರಣ ಹೊರಗೆ ಬಂತು, ನಾಗೇಂದ್ರ ಅಂತವ್ರು ಮಂತ್ರಿ ರಾಜೀನಾಮೆ ಕೊಟ್ಟರು ಮತ್ತು ಭ್ರಷ್ಟಾಚಾರದ ಏನೇನಾಗಿದೆ ಅನ್ನುವಂಥದ್ದು ಒಂದೊಂದು ತುಣುಕು ಹೊರಗೆ ಬರಾಕತ್ತೇವೆ. ಮತ್ತು ಈಗ ಸಿದ್ದರಾಮಯ್ಯ ಪ್ರಕಾರ ಈಗ ಅಡ್ಮಿಟೆಡ್ ಫ್ಯಾಕ್ಟ್, ಹೌದಪ್ಪ ಹಗರಣ ಆಗಿದೆ ಅಂತ. ಮೊದಲು ಹಗರಣ ಆಗಿಲ್ಲ ಅಂತ ಹೇಳ್ತಿದ್ರು, ಮತ್ತು ಈಗ ನಾಗೇಂದ್ರನ ಇನ್ವಾಲ್ವ್ಮೆಂಟ್ ಅಂತ ಹೇಳ್ತಿದ್ದಾರೆ. ಅವ್ರ ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋಂಥದ್ರ ಬಗ್ಗೆಯೂ ಸಾಕಷ್ಟು ಪುರಾವೆಗಳು ಹೊರಗೆ ಬರ್ತಾಯಿದ್ರು. ಓರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಇವೆಲ್ಲ ಹೊರಗೆ ಬರ್ತಾಯಿದ್ರು. ಇಷ್ಟೆಲ್ಲ ಆದಮೇಲೆ ಏನು ಒಂದು ಬಂಡತನ ಅಂತಾರಲ್ಲ, ಆ ಬಂಡತನಕ್ಕೆ ಮತ್ತೊಂದು ಹೆಸರಿಂದ ಸಿದ್ದರಾಮಯ್ಯನವರು ಬಂಡತನ ಅಂತ ಅದಕ್ಕೆ. ಆಮೇಲೆ ಮೂಡಾದಲ್ಲಿ ಅವರೇ ಸ್ವತಃ ಸಿಕ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಪತ್ನಿ ಹೆಸರಲ್ಲಿ ಬದಲಿ ನಿವೇಶನ ತೊಗೊಂಡಿದ್ದು 14, ಅದು ವ್ಯಾಲ್ಯೂಯಬಲ್ ಲ್ಯಾಂಡು, ಅದು ಇನ್ನೂ ಡಿಸ್ಕಷನ್ ನಡೀದಿಲ್ಲ ಅಸೆಂಬ್ಲಿಯಲ್ಲಿ. ಹೀಗಾಗಿ ಇವನ್ನೆಲ್ಲವನ್ನು ಸೈಡ್ಲೈನ್ ಮಾಡಲಿಕ್ಕೆ ಇವತ್ತು ಹಿಂದಿನ ಸರ್ಕಾರ ಆಯ್ತಪ್ಪ. ನಾವು ಒಂದು ಹೇಳ್ತೀನಿ, ಈಗ ಇವರು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು ಮತ್ತು 1 ವರ್ಷ ಮೇಲೆ ಆಯ್ತು, 1 ವರ್ಷ ಆಯ್ತು ಈಗ. ಹಾಗಾದರೆ ಇವು ಅಲ್ಲಿ ಹಿಂದಿನ ಸರ್ಕಾರದಲ್ಲಿ ಹಗರಣಗಳು ನಡೆದಿದ್ರೆ, ಭ್ರಷ್ಟಾಚಾರ ಆಗಿದ್ದರೆ, ನಿಮಗೆ ಗಮನಕ್ಕೆ ಬಂದಿದ್ದರೆ ಎನ್ಕ್ವೈರಿ ಯಾಕೆ ಮಾಡಲಿಲ್ಲ? ಇಲ್ಲಿವರೆಗೆ ಯಾಕೆ ಮಾಡಿಲ್ಲ? ಬರೀ ಇದೇನಾಗಿದೆ, ಈ ವಿತಂಡವಾದ. ಎಸ್, ನಮ್ಮನ್ನು ಎನ್ಕ್ವೈರಿ ಮಾಡ್ತೀರಿ, ನಮ್ಮ ಹಗರಣ ಬಗ್ಗೆ ಎನ್ಕ್ವೈರಿ ಮಾಡ್ತೀರಿ, ನಿಮಗೂ ಇಷ್ಟ ಅದಾವ ಅವನು ಬಿಡ್ತೀನಿ ಅನ್ನುವಂಥ ಅಟಿಟ್ಯೂಡ್ ಇದೆಯಲ್ಲ, ಇದು ಒಳ್ಳೆಯದಲ್ಲ. ಆಯ್ತಪ್ಪ, ಬಿ ಜೆ ಪಿ ಸರ್ಕಾರದಾಗ ತಪ್ಪು ಮಾಡಿದರೆ ಮತ್ತು ಅದ್ರ ಮೇಲೆ ಹಗರಣ ಆಗಿದ್ದರೆ ಅದನ್ನೆಲ್ಲ ಫೈಲ್ ಪುಟಪ್ ಮಾಡಿರಿ, SIT ನೇಮಕ ಮಾಡಿರಿ, ಅಥವಾ ಏನೋ ಒಂದು ಎನ್ಕ್ವೈರಿ ಕಮಿಷನ್ ಮಾಡಿರಿ, ಜುಡಿಷಿಯಲ್ ಎನ್ಕ್ವೈರಿ ಮಾಡಿರಿ, ಅಥವಾ ಅವು ಎಲ್ಲವನ್ನು CBI ಕೊಡ್ರಿ, ಹೋಗಲಿ. ಅದನ್ನು ಮಾಡೋದು ಧೈರ್ಯ ಐತೆ ನಿಮಗೆ? ಇಲ್ಲ. ಹಿಂದೆ ಅರ್ಕಾವತಿದು, ನಾವೊಂದು ಅರ್ಕಾವತಿದು ಒಂದು ಉದಾಹರಣೆ ಕೊಡ್ತೀನಿ. ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಫೈಟ್ ಮಾಡಿದ್ದೆ. ವಾರಗಟ್ಟಲೆ ಅಸೆಂಬ್ಲಿಯಲ್ಲಿ ಡಿಬೇಟ್ ಆಯಿತು. ಅವರು ಮೊದಲು ನಾ ಫೈಲಿಗೆ ಸೈನಾ ಮಾಡಿಲ್ಲ ಅಂತಂದರು. ಆಮೇಲೆ ಅವ್ರು ಸಹಿ ಮಾಡಿದ ಕಾಪಿ ನಾ ಅಸೆಂಬ್ಲಿಗೆ ಹಾಜರು ಮಾಡಿದರೆ ಅವರೇ ಮೂಕ ವಿಸ್ಮತರಾದರು. ಸಿದ್ದರಾಮಯ್ಯ ಅವರಿಗೆ ಕಲ್ಪನೆ ಇರಲಿಲ್ಲ, ಸಹಿ ಮಾಡ್ಯಾರ ಅವರು. ಆಮೇಲೆ ಇಲ್ಲ, ಇದರಲ್ಲಿ ನಂದೇನು ತಪ್ಪಿಲ್ಲ, ನಂದೇನು ಇನ್ವಾಲ್ವ್ ಅಂತ. ಹಾಗೆ CBI ಕೊಡಲಿಲ್ಲ. ನ್ಯಾಯಾಂಗ ತನಿಖೆಯಿಂದ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಕಡೆಯಿಂದ ನ್ಯಾಯಮೂರ್ತಿ ಕೆಂಪಣ್ಣವ್ರ ಕಡೆಯಿಂದ ತನಿಖೆ ಮಾಡಿಸಿದ್ರು. ಅಲ್ಲಿಯೂ ಸಹಿತ ನಾನೆಲ್ಲ ಡಾಕ್ಯುಮೆಂಟ್ ವಕೀಲರ ಮುಖಾಂತರ ಹಾಜರು ಮಾಡಿ ಎಲ್ಲವೂ ಎನ್ಕ್ವೈರಿ ಮಾಡಿ ಅದ್ರ ಪ್ರಕಾರ ಅಲ್ಲಿ ಸಾಕ್ಷಿ ಪುರಾವೆ ಮಾಡಿಸಿದೆ. ನಾನು ಮಾಡಿಸಿದ ಮೇಲೆ ಕೆಂಪಣ್ಣವ್ರು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ಕೊಟ್ಟ ಮೇಲೆ ಆವಾಗ ಮುಖ್ಯಮಂತ್ರಿದಾಗ ಕೊಟ್ಟರು. ಯೂಶ್ವಲಿ ಯಾವುದೋ ಒಂದು ನ್ಯಾಯಾಂಗ ತನಿಖೆ ರಿಪೋರ್ಟ್ ಬಂದಾಗ ಅದರ ಮೇಲೆ ಆ್ಯಕ್ಷನ್ ಟೇಕನ್ ರಿಪೋರ್ಟ್ ಅಂಥೇಳಿ ಒಂದು ರೆಡಿ ಮಾಡಿ ಕ್ಯಾಬಿನೆಟ್ದಲ್ಲಿ ಅದರ ಅಪ್ರೂವಲ್ ತೊಗೊಂಡು ಆ ರಿಪೋರ್ಟದ ಅಸೆಂಬ್ಲಿಗೆ ಸಬ್ಮಿಟ್ ಮಾಡ್ತಾರೆ, ಸದನಕ್ಕೆ ಮಂಡನೆ ಮಾಡ್ತಾರೆ. ಆದರೆ ಅವರು ಮುಖ್ಯಮಂತ್ರಿ ಇದ್ದಾಗ ಇದು ಆಗಲೇ ಇಲ್ಲ. ಮತ್ತು ಕೇಳಿದಾಗ ಒಮ್ಮೆ ಏನಂದರು, ಕೆಂಪಣ್ಣ ಆಯೋಗ ನಾನು ನಿರಪರಾಧಿ ಅಂತ ಮಾಡಿಬಿಟ್ಟಿದ್ರಿ, ನಂದೇನು ತಪ್ಪಿಲ್ಲ ಅಂತ ಹೇಳಿಬಿಟ್ಟಾರ ಅಂತಂದರು. ಆಯ್ತಪ್ಪ, ನಿಮ್ಮ ತಪ್ಪಿಲ್ಲ ಅಂತ ಹೇಳ್ಯಾರಲ್ಲ, ಅದನ್ನಾರ ಮಂಡನೆ ಮಾಡಿರಿ ಅಂತ ಹೇಳಿದೆ ನಾನು ಅಸೆಂಬ್ಲಿಗೆ. ಮಾಡಲೇ ಇಲ್ಲ, ಕೊನೆಯವರೆಗೂ ಮಾಡಲಿಲ್ಲ. ಹೋಗಲಿ, ಇವತ್ತು ಮುಖ್ಯಮಂತ್ರಿ ಇದ್ದಾರೆ ಅವರು, ಇವತ್ತಾದರೂ ಈ 1 ವರ್ಷ ಆಯಿತು. ನಿಮಗೆ ಇವತ್ತು ಒಂದೇ ಒಂದು ಉದಾಹರಣೆ ನಾವು ಹೇಳ್ತೀನಿ. ಆ ಅರ್ಕಾವತಿ ಹಗರಣದ ಬಗ್ಗೆ ಏನು ಜುಡಿಷಿಯರಿ ಎನ್ಕ್ವೈರಿ ಆಗಿ ಇವತ್ತು ಜುಡಿಷಿಯರಿ ಎನ್ಕ್ವೈರಿ ಮಾಡಾಕತ್ತಾರಲ್ಲ ಈಗ ವಾಲ್ಮೀಕಿ ಹಗರಣದ ಬಗ್ಗೆ. ಈಗ ಜುಡಿಷಿಯರಿ ಎನ್ಕ್ವೈರಿ ಮಾಡಿದ್ದು ನಿಮ್ಮ ಪ್ರಕಾರ ಅರ್ಕಾವತಿ ರೆಡಿ ಇದೆ, ನಿಮ್ಮ ಸರ್ಕಾರದಲ್ಲಿದೆ, ಓಕೆ, ಅದನ್ನು ಮಂಡನೆ ಮಾಡಿರಿ. ನೀವು ನಿರಪರಾಧಿ ಅಂತ ಇದ್ದಿದ್ರೆ ನಿಮ್ಮನ್ನು ನಂಬೋದು. ಅದನ್ನು ಮಂಡನೆ ಯಾಕೆ ಮಾಡಿಲ್ಲ ಅಂದರೆ ಯು ಆರ್ ಆಲ್ಸೋ ಕಲ್ಪ್ರೆಟ್. ನಿಮ್ಮ ಮೇಲೆ ಏನೋ ಒಂದು ಅವ್ರು ಎಂಡೋರ್ಸ್ಮೆಂಟ್ ಮಾಡಿದ್ದಾರೆ, ನೀವು ತಪ್ಪಿಸ್ತಾರೆ ಅಂಥೇಳಿ ಏನೋ ಹೇಳಿದ್ದಾರೆ ಅವರು ಆ ರಿಪೋರ್ಟ್ನಲ್ಲಿ. ಅದಕ್ಕೆ ನೀವು ಮಂಡನೆ ಮಾಡ್ತಿಲ್ಲ. ಅದಕ್ಕಾಗಿ ವಿತಂಡವಾದ ಮಾಡುವಂಥದ್ದು, ನಿಮ್ಮ ಸರ್ಕಾರದ ಲಾಸ್ಟ್ ಆಗ 21 ಆಯ್ತಪ್ಪ, ಒಂದಾದರೂ ಎನ್ಕ್ವೈರಿ ಮಾಡಿದ್ರಿ. ಹಂಗಾರೆ ಬರೀ ಹೇಳೋದಕ್ಕೆ ಹೆದರಿಸೋದಕ್ಕೆ ಇದು ಮಾಡೋದು. ಈಗ ಇದ್ರದ್ದು ಬಂತು, ಯಾವುದೋ ಕನ್ನಡದಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕಂತೇಳಿ ಕಾನೂನು ತಗೊಂಡ್ರಿ. ಇಷ್ಟು ಬಿಟ್ಟರು. ಇವೆಲ್ಲ ಡಿಸ್ಕಷನ್ ನಡೀತದಲ್ಲ ಅಸೆಂಬ್ಲಿಯಲ್ಲಿ, ಅದರೊಂದು ಬಿಟ್ಟರು. ವಾಟ್ಸಪ್ ಮುಖಾಂತರ ಬಿಟ್ಟು ಏನು ಹೇಳಿದರು, ಕನ್ನಡಗೆ ಒಂದು ಬಿಲ್ ತೊಗೊಂಬಂದ್ವಿ ಮಾಡ್ತೀವಿ, ಅದ್ರ ಬಗ್ಗೆ ಡಿಬೇಟ್ ಸ್ಟಾರ್ಟ್ ಆಯಿತು. ನ್ಯಾಷನಲ್ ಲೆವೆಲ್ ಡಿಬೇಟ್ ಚಾಲೂ ಆಯಿತು. ಅವು ಏನಾಗುತ್ತೆ, ಈ ಜನರ ಮೈಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂಥದ್ದು ಕೆಲಸ ಅಷ್ಟೇ, ಬೇರೇನಿಲ್ಲ. ಅವರೇನು ಆ ಕಾನೂನು ತರೋದಿಲ್ಲ, ಏನೂ ಮಾಡೋದಿಲ್ಲ. ಇಲ್ಲರಿ ಜನರು ಪ್ರೊಟೆಸ್ಟ್ ಬಂತು, ಇಂಡಸ್ಟ್ರಿಯಲ್ ಪ್ರೊಟೆಸ್ಟ್ ಬಂತು ಅಂಥೇಳಿ ಅದನ್ನು ಹಾಗೆ ಇಡ್ತಾರೆ. ಆದರೆ 1-2 ದಿವಸ ಡೈವರ್ಟ್ ಆತಲ್ಲ ಜನರ ಮೈಂಡ್, ಅಷ್ಟು ಬೇಕಾಗಿತ್ತು. ಇಂಥವೆಲ್ಲ ಮಾಡ್ತಿದ್ರೆ ಅದಕ್ಕೆ ವಿತಂಡವಾದ ಅಂತ ಹೇಳ್ತೇನೆ. ಸಿದ್ದರಾಮಯ್ಯವ್ರದ್ದು ವಿತಂಡವಾದ.